ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಮುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ
ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಬುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಬುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬಿಆರ್ ಪಾಟೀಲ್ಗೆ ಬುಳ್ಳಾಗ್ತವ ತಮ್ಮದೇ ಪತ್ರಗಳು. ವಸತಿ ಇಲಾಖೆಯ ವರದಿಯಲ್ಲಿ ಇದೆ ಸ್ಫೋಟಕ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ತಾವೇ ಬರೆದ ಪತ್ರಗಳು ಈಗ ಬಿಆರ್ ಪಾಟೀಲ್ಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ. ಬಿಆರ್ ಪಾಟೀಲ್ ಸರ್ಫರಾಜ್ ಜೊತೆಗೆ ವಸತಿ ಇಲಾಖೆಯ ಸರ್ಫರಾಜ್ ಜೊತೆಗೆ ಅಧಿಕಾರಿ ಜೊತೆಗೆ ಮಾತನಾಡಿರುವಂತ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ರು. ಅಕ್ರಮವಾಗಿ ಹಣ ಕೊಟ್ಟವರಿಗೆ ಮನೆಯನ್ನ ಮಂಜೂರು ಮಾಡಿರುವಂತ ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅವರು ಹೇಳಿದ್ರು, ನಾನು